Okay, so welcome Natesh. It's pleasure having you for the fifth Belgaum International Short Film Festival. Let's talk about your film Distant. Okay, start madu munche like one very basic question. How did this idea come to you? Like ಏನಾದ್ರೂ ಸಿಚುವೇಶನ್ ಆ ತರ ನೋಡಿದ್ರೆ ನೀವು ಲೈಫ್ ಅಲ್ಲಿ ಆರ್ ಇಸ್ ಇಟ್ the location that inspired that idea as a filmmaker? How did that idea come to you? ಹ್ಮ್ ಅದೇ ಐಡಿಯಾ ಹೇಗ್ ಬಂತು ಅನ್ನೋದನ್ನ ನಾವು ರೆಟ್ರೋಸ್ಪೆಕ್ಟ್ ಅಲ್ಲಿ ನೋಡ್ಬೋದು. ಅದು ಆದ್ರೆ ಗೊತ್ತಾಗಲ್ಲ ಎಲ್ಲಿ ಶುರುವಾಯ್ತು ಇದು ಅಂತ. ಬಟ್ ನನ್ಗೆ ಯಾವಾಗ್ಲೂ ಜಾಗ ಮುಖ್ಯ, ಲೊಕೇಶನ್ಗಳು. ನಾನ್ ನಂದೇ ಊರದು, ನೀವು ನೋಡೋದು ನಂದೇ ಮನೆ. ಅದೇ ಆ ಜಾಗದಿಂದನೇ ಆ ಕತೆ ಬರೋದು. ನಾನ್ ನೋಡಿದ ಜನಗಳು, ಅದು ಕತೆ ಹೇಗ್ ಡೆವಲಪ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಿಲ್ಲ ಸದ್ಯಕ್ಕೆ, ಹೇಗ್ ಡೆವಲಪ್ ಆಗುತ್ತೆ ಅಂತ. ಜಾಗದಿಂದ ಆಗೋದು. ಸೊ ಐ ಟೇಕ್ ಒನ್ ಸ್ಟೆಪ್ ಬ್ಯಾಕ್. ಫಿಲ್ಮ್ ಮೇಕಿಂಗ್ ನಿಮ್ ಲೈಫ್ ಅಲ್ಲಿ ಹೇಗೆ ಬಂತು? ಅಂದ್ರೆ ವಾಟ್ ವಾಸ್ ಯುವರ್ ಫಸ್ಟ್ ಎನ್ಕೌಂಟರ್ ವಿತ್ ಫಿಲ್ಮ್ ಮೇಕಿಂಗ್? ಹೇಗೆ ನಿಮ್ ಲೈಫ್ ಫಿಲ್ಮ್ಸ್ ಮುಂದೆ ತಗೊಂಡು ಹೋಯ್ತು? ಹೌ ಡಿಡ್ ಲೈಕ್ ಎಕ್ಸಾಕ್ಟ್ಲಿ ದಿಸ್ ಹ್ಯಾಪನ್? ಸಿನಿಮಾ ನಮ್ಗಂದ್ರೆ ಎಲ್ಲರಿಗೂ ಹೆಚ್ಚು ಕಡಿಮೆ ಎಲ್ಲರಿಗೂ ನಮ್ಗೊಂದು ಕ್ರಿಕೆಟ್, ಒಂದು ಸಿನಿಮಾ ಹುಟ್ಟುತ್ತಾನೆ ಅದು ಶುರು ಆಗುತ್ತೆ. ಅದೇ ತರದ ಸಿನಿಮಾನೇ ನೋಡ್ತಾ ಇದ್ದಿದ್ದು. ಯಾವ 90s 2000 ಸಿನಿಮಾಗಳೆಲ್ಲ. ಕತೆ ಬರೆಯಕ್ ಶುರು ಮಾಡಿದೆ. ಕತೆ ಬರಿತಾ ಇದ್ಯಾಕೋ ನನಗೆ ಮೀಡಿಯಂ ಸಾಕಾಗ್ತಾ ಇಲ್ಲ ಅಂತ ಅನ್ಸಕ್ ಶುರು ಆಯ್ತು. ಬರವಣಿಗೆ ಅಲ್ಲಿ ನನ್ನನ್ನು ಪೂರ್ತಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಅಂತ. ಆವಾಗ ಯಾವುದೋ ಒಂದು ಪೇಪರ್ ಅಲ್ಲಿ, ಆ ಪೇಪರ್ ಅಂತ ನೆನಪಿಲ್ಲ, ಅದರಲ್ಲಿ ಸಿನಿಮಾ ಬಗ್ಗೆ ಒಂದು ಇಂಟ್ರೊಡಕ್ಟರಿ ಒಂದು ಆರ್ಟಿಕಲ್ ಬರೋದು. ಅದರಲ್ಲಿ ನನಗೆ ಕಿರೋಸ್ತಾಮಿ ಕ್ಲೋಸ್ ಅಪ್ ಬಗ್ಗೆ ಬರೆದಿದ್ರು. ಸೊ ಅದೊಂದು ಕೆಟ್ಟ ಪ್ರಿಂಟ್ ಯೂಟ್ಯೂಬ್ ಅಲ್ಲಿ ನೋಡಿದೆ, ಕಿರೋಸ್ತಾಮಿ ಕ್ಲೋಸ್ ಅಪ್ ಅನ್ನ. ನಂತರ ಅದು ತುಂಬಾ ಇಷ್ಟ ಆಯ್ತು ಅಂದ್ರೆ ಇದು ಸಿನಿಮಾ ಹಿಂಗೂ ಇರ್ಬೋದಾ ಅಂತೆಲ್ಲ. ನಂತರ ಶುರು ಆಯ್ತು ಸಿನಿಮಾ. ಆದ್ರೆ ನೀವು ಪ್ರೊಫೆಷನಲಿ ಸಿನಿಮಾ ಫೀಲ್ಡ್ ಅಲ್ಲಿ ಬರೋ ಮುಂಚೆ ಎನಿ ಕೈಂಡ್ ಆಫ್ ಟ್ರೈನಿಂಗ್ ಯು ಟೇಕನ್, ಆರ್ ಇಸ್ ಇಟ್ ಜಸ್ಟ್ ಪ್ಯಾಷನ್ ದಟ್ ಯು ಫಾಲೋಡ್? ಇಲ್ಲ, ಅಂದ್ರೆ ಟ್ರೈನಿಂಗ್ ಅಂದ್ರೆ ನಾನು ಯಾವ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಓದಿರೋದು ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್, ಮಾಸ್ಟರ್ಸ್ ಮಾಡಿರೋದು. ಸಿನಿಮಾನ ಇನ್ಸ್ಟಿಟ್ಯೂಟ್ಗಳಲ್ಲಿ ಕಲ್ತಿಲ್ಲ. ಬಿಟ್ರೆ ಅದ್ ನಾವೇ ಯೋಚನೆ ಮಾಡಿ, ಅಂದ್ರೆ ನಮ್ಮ ಎಜುಕೇಶನ್ ನಾವು ಇದ್ ಮಾಡ್ಕೋಬೋದಲ್ಲ, ಏನೋ ಸಿನಿಮಾ ಅಂತ ಕಾನ್ಸ್ಟೆಂಟ್ ಆಗಿ ಅದೊಂದು ಯೋಚನೆ ಮಾಡ್ತಾನೆ ನಾವು ಕಲಿಯಕ್ ಶುರು ಮಾಡ್ತೀವಲ್ಲ. ಹಾಗೆ ತುಂಬಾ ವರ್ಷ ಆಗಿದೆ ಅದು. ಸೊ ಆ ಸಿನಿಮಾದ ಎಜುಕೇಶನ್ ತಗೊಳ್ದೆ ಹಂಗೆ ಬಂದ್ಬಿಟ್ಟ ಹಂಗ್ ಹೇಳಕ್ ಆಗಲ್ಲ. ಯಾರಿಂದ ಕಲ್ತಿಲ್ಲ ಅದು, ಅಥವಾ ಎಲ್ಲರಿಂದ ಕಲ್ತಿರೋ ಮಾತ್ರ. ನೈಸ್. ನೋಡಿ. ಸೊ ಇದು ನಿಮ್ ಫಿಲ್ಮ್ ಡಿಸ್ಟೆಂಟ್. ಸೊ ಪ್ರೀ ಪ್ರೊಡಕ್ಷನ್ ನೀವು ಯಾವ ಪಾಯಿಂಟ್ ಅಲ್ಲಿ ನೀವು ಈ ಕತೆ ಕಾನ್ಸೆಪ್ಚುಲೈಸ್ ಮಾಡಿದ್ರಿ? ಓಕೆ, ಅದ್ರ ನಂತರ ಟಿಲ್ ದ ಟೈಮ್ ಇಟ್ ರೀಚ್ಡ್ ದ ಸ್ಕ್ರೀನ್ಸ್, ಈ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಯಾವ ತರ ಚಾಲೆಂಜಸ್ ಯು ಎನ್ಕೌಂಟರ್ಡ್? ಅದ್ ಒಂದ್ ಸ್ವಲ್ಪ ಹೇಳಿ, ಯಾವ ತರ ಇತ್ತಂತ ಈ ಪ್ರಾಸೆಸ್. ಅಂದ್ರೆ ಸ್ಕ್ರಿಪ್ಟ್ ಅಂದ್ರೆ ನಾನು ಕತೆ ತರದಲ್ಲಿ ನಾನೇನು, ಈಗ ನಮ್ದು ಯೂಶುವಲ್ ಫಾರ್ಮ್ಯಾಟ್ ಇರುತ್ತಲ್ಲ, ಈ ಸೀನು ಬೆಳಗ್ಗೆ ಡೇ ನೈಟ್ ಇದು ಡೈಲಾಗ್ ಬಾಜಿ ಪೂರ್ತಿ ಬರೆದು ಆ ತರದ ಸ್ಕ್ರಿಪ್ಟ್ ಬರೋದಿಲ್ಲ ನಾನು. ನನಗೆ ಸಿನಿಮಾ ಹೆಂಗ್ ಕಾಣ್ತಾ ಇದೆಯೋ ಅದನ್ನ ನಾನು ಬರೆದಿದ್ದು. ಅದನ್ನ ಬರೆದು, ಈಗ ನಮ್ಗೆ ಪ್ರಾಬ್ಲಮ್ ಆಗೋದೇನು, ಒಂದು ದುಡ್ಡು ಇನ್ವಾಲ್ವ್ ಆದ್ರೆ, ಆಕ್ಟರ್ಗಳಿಗೆ ಪೇ ಮಾಡ್ಬೇಕಾದ್ರೆ ಅಲ್ಲಿರೋರು ನಮ್ಮೂರವರು, ನನ್ನ ತಂದೆ, ಇವ್ರೆ. ನನ್ನ ಫ್ರೆಂಡೇ DOP ಆಗಿ ಕೆಲಸ ಮಾಡಿದ್ದು, ಅಕ್ಷಯ್ ಅಂತ. ನಾನು ಅವನಿಬ್ರು ಶೂಟ್ ಮಾಡಿದ್ದು, ನಾನೇ ಎಡಿಟ್ ಮಾಡಿದ್ದು, ಸೌಂಡು ನಾನೇ ಮಾಡಿದ್ದು. ಎಲ್ಲ ಕೆಲಸ ನಾನೇ ಮಾಡಿದ್ರಿಂದ ತೀರಾ ಸಮಸ್ಯೆ ಅಂತ ಏನು ಆಗಿಲ್ಲ. ಅದಕ್ಕಿಂತ ಮೊದ್ಲು ಕುರ್ಲಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಿಂದ ಹೆಂಗೆ ಇದು ಕೆಲಸ ಹೆಂಗ್ ನಡೆಯುತ್ತೆ ಅನ್ನೋದೆಲ್ಲ ಒಂದ್ ಸ್ವಲ್ಪ ಪರಿಚಯ ಆಯ್ತಲ್ಲ. ಯಾವ ಪ್ರಾಬ್ಲಮ್ ತರದ್ ಏನಾಗಿಲ್ಲ. ಆದ್ರೆ ವಾಟ್ ವಾಸ್ ನಿಮ್ ಲರ್ನಿಂಗ್ ಏನಿತ್ತು ಇದು ಎಂಟೈರ್ ಪ್ರಾಸೆಸ್ ಅಲ್ಲಿ, ಫ್ರಮ್ ಟೇಕಿಂಗ್ ಇಟ್ ಫ್ರಮ್ ಸ್ಕ್ರಿಪ್ಟ್ ಟು ಸ್ಕ್ರೀನ್? ನಿಮ್ದು ಏನಾದ್ರೂ ಎಕ್ಸ್ಪೀರಿಯನ್ಸ್, ವಾಟ್ ವಾಸ್ ದಟ್ ಒನ್ ಥಿಂಗ್ ದಟ್ ಯು ಲರ್ನ್ ಫ್ರಮ್ ದಿಸ್ ಪ್ರಾಸೆಸ್ ದಟ್ ಯು ವಿಲ್ ಪ್ರಾಬಬ್ಲಿ ಇನ್ಕಾರ್ಪೊರೇಟ್ ಇನ್ ಯುವರ್ ನೆಕ್ಸ್ಟ್ ಫಿಲ್ಮ್? ಒನ್ ಥಿಂಗ್ ಅಲ್ಲ, ಅಂದ್ರೆ ಎಲ್ಲದು ಸಿನಿಮಾ. ಈಗ ಒಂದು ನಮ್ ತಲೆಯಲ್ಲಿ ಒಂದು ಯೋಚನೆ ಇದ್ದಿದ್ದು ನಾವು ಬರೆಯೋ ತನಕ ಅದು ಬೇರೆ ಆಗುತ್ತೆ. ಅದನ್ನೇ ನಾವು ಬರೆಯಕ್ ಸಾಧ್ಯ ಇಲ್ಲ.
ನಾವ್ ಏನ್ ಬರ್ದಿದೀವೋ ಅದು ಸ್ಕ್ರೀನ್ ಮೇಲೆ ಬರೋ ತನಕ ಅದು ಬೇರೆ ಆಗುತ್ತೆ. ನಾವ್ ಏನ್ ಬರ್ದಿದೀವೋ ಅದನ್ನೇ ಶೂಟ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಕ್ಸಿಡೆಂಟ್ಸ್ ಆಗ್ಬೇಕಲ್ವಾ. ಈಗ ನಾವು ಎಲ್ಲ ಸೆಟ್ ಮಾಡಿ ಆಕ್ಟರ್ಗಳೆಲ್ಲ ರೆಡಿ ಇರ್ತಾರೆ, ಅವರಿಗೆಲ್ಲ ಲೈನ್ಗಳಾಗಿದೆ, ರೋಲ್ ಮಾಡಿದೀವಿ ಕ್ಯಾಮ್ರಾನ, ಗಾಳಿ ಬೀಸುತ್ತೆ. ಆ ಗಾಳಿನ ನಾವು ಯೋಚನೆ ಮಾಡಿರಲ್ಲ, ಬಟ್ ಗಾಳಿ ಬೀಸುತ್ತೆ ಅಲ್ಲಿ. So ಆ ತರ ಅಂದ್ರೆ ಅಲ್ಲಿ ನಾವು ಬರ್ದಕ್ಕಿಂತ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅದನ್ನ ನಾವು ಒಪ್ಕೊಂಡು ಅದ್ರ ಜೊತೆನೆ ನ್ಯಾವಿಗೇಟ್ ಆಗೋದೇ ಸಿನಿಮಾದ ಮಜಾ Yeah. ಇರೋದೇ ಅಲ್ಲಿ. ನಾವು ಅನ್ಕೊಂಡಿದ್ಕಿಂತ ಬೇರೆ ಏನೋ ಎಕ್ಸೈಟ್ ಮಾಡುತ್ತೆ ನಮ್ ಕೆಲಸ. ಸೊ ಅದಕ್ಕೆ ಯಾವತ್ತೂ ಓಪನ್ ಇದ್ವಿ ನಾವು. ಅದು ಅದೇ ಈಗ ಫೀಚರ್, ಈಗ ನೆಕ್ಸ್ಟ್ ಸಿನಿಮಾಗಳಲ್ಲೂ ಅದೇ ರೀತಿಲೇ ಸಿನಿಮಾ ಮಾಡ್ತಾ ಹೋಗ್ತಾ ಇರೋದು. ಸೊ ನೀವು ಅಂದ್ರೆ ನೀವು ಯಾವಾಗ ಶೂಟ್ ಮಾಡ್ತಾ ಇದ್ರಿ ಅವಾಗ ಯು ಆರ್ ನಾಟ್ ವೆರಿ ಬೌಂಡ್ ಟು ದ ಸ್ಕ್ರಿಪ್ಟ್, ಅಥವಾ ಏನಾದ್ರೂ ಇಂಪ್ರೂವೈಸೇಷನ್ಸ್ ಆಕ್ಟರ್ಸ್ ಮಾಡಿದ್ರು, ಅಥವಾ ಇಫ್ ಯು ಫೈಂಡ್ ಸಮಥಿಂಗ್ ನ್ಯೂ ಹ್ಯಾಪನಿಂಗ್ ಇನ್ ದ ಸೀನ್, ಯು ಆರ್ ವೆರಿ ವೆಲ್ಕಮಿಂಗ್ ಟು ಇಟ್, ಹೌದಲ್ವಾ? ಅಂದ್ರೆ ನೀವು ಸಿನಿಮಾ ನೋಡಿರೋ ಹಾಗೆ ಆಕ್ಟರ್ಗಳು ಅವ್ರ ಪರ್ಫಾರ್ಮೆನ್ಸ್ ಅನ್ನ ಅಂದ್ರೆ ಆ ತರದ ಅವ್ರ ಆಕ್ಟ್ರು ಮತ್ತೆ ಅವ್ರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟೇ ಸತ್ಯ ಆದ್ರೂ ಹೆಚ್ಚು ಕಡಿಮೆ ಅವ್ರು ಮತ್ತೊಂದ್ಸಲಿ ಅದನ್ನ ಬದುಕ್ತಾ ಇದ್ದಾರೆ. ಅಲ್ಲಿ ರಿಯಲಿಸಮ್ ನೋಡಿದ್ರೆ ಅವ್ರು ಬದುಕ್ಬೇಕು ಅಲ್ಲಿ. ಅದು ಅದ್ರಲ್ಲಿ ಇಂಪ್ರೂವೈಸ್ ಅಲ್ಲ, ಅವ್ರದೇ ಜೀವನ ಅಲ್ವಾ. ಅದನ್ನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ಸೊ ಆ ಒಂದು ಡ್ಯುಯಾಲಿಟಿ ಅಂದ್ರೆ ಅಷ್ಟು ತೀರ ಇಲ್ಲ ಅಲ್ಲಿ. ನನ್ಗೆ ಈಗ ಲೈನ್ ಇದೆ, ಇದನ್ನ ಹಿಂಗ್ ಹೇಳ ಅಥವಾ ಹಿಂಗ್ ಹೇಳ ಅಲ್ಲ, ಅವನಿಗೆ ಸತ್ಯ ಅನ್ಸೋ ರೀತಿಲಿ ಅವ್ನು ಹೇಳ್ಬೇಕು ಆ ಲೈನ್. ಸೊ ಆ ತರ ಲಿಬರ್ಟಿ ನೀವು ನಿಮ್ ಆಕ್ಟರ್ ಕೊಟ್ಟಿದ್ರಿ. ಹೌದೌದು. ಆಕ್ಟರ್ಗಳಿಗೆ ಅಂದ್ರೆ ಅವ್ರ ಜೀವನ ಅಲ್ವಾ ಅದು. ಅಂದ್ರೆ ಅವನ ಯಾವ್ಯಾವ್ದೋ ಎಕ್ಸ್ಪೀರಿಯನ್ಸ್ ಅನ್ನ ತಂದು ಅವ್ನ ಈ ಪಾತ್ರನ ಅಭಿನಯಿಸ್ತಾ ಇರ್ತಾನೆ. ಅದೇ. ಅನ್ನೋದು. ಸೊ that brings me to the next question, casting. ನಿಮ್ ಫಿಲ್ಮ್ ನೋಡಿದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್, ಲೈಕ್ ಆಸ್ ಜಸ್ಟ್ ಎಕ್ಸಾಕ್ಟ್ಲಿ ಹೌ ಯು ಡಿಸ್ಕ್ರೈಬ್, ದ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯುವರ್ ಫಿಲ್ಮ್ ವಾಸ್ ವೆರಿ ಸ್ಟ್ರಾಂಗ್ ಕಾಸ್ಟಿಂಗ್. ಈಗ ನೀವು ಯಾವ ತರ ಎಕ್ಸ್ಪ್ಲೇನ್ ಮಾಡಿದ್ರಿ ದಟ್ ನೀವು ರಿಯಲಿಸಮ್ ಕ್ಯಾಪ್ಚರ್ ಮಾಡ್ತಾ ಇದ್ರಿ, that these are not actors for you, but these are characters, and you have just placed your cameras in various angles and you've tried to capture their lives. So casting hege, I mean, ಈ aspect, how did everything fall into place? How did you choose the right kind of actors? ಯಾವ ತರ ನೀವು ಅವ್ರಿಗೆ ಬ್ರೀಫ್ ಕೊಟ್ಟಿದ್ರಿ? Because working with non actors is really challenging, and to bring out excellent performances from them takes a lot. So ಆ ಏರಿಯಾ ಯಾವ ತರ ನೀವು ಟ್ಯಾಕಲ್ ಮಾಡಿದ್ರಿ? ಫಸ್ಟ್ ಅಂದ್ರೆ ಈ ಯಾರು ತಂದೆ ಮಗನ್ ಪಾತ್ರ ಮಾಡಿದಾರಲ್ಲ, ಅವ್ರು ನಿಜವಾಗ್ಲೂ ತಂದೆ ಮಗ. ಮಗನ್ ಪಾತ್ರ ನಾಗರಾಜ್ ಹೆಗಡೆ ನನಗೆ ಪರಿಚಯ ಮೊದ್ಲಿಂದ. ಅವ್ರು ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಅಂದ್ರೆ ಅವ್ರಿಗೆ ಆಸಕ್ತಿ ಇತ್ತು. ನಂತರ ಅವ್ರ ತಂದೆನೇ ಕಾಸ್ಟ್ ಮಾಡಿ ಇದ್ ಮಾಡಿದ್ದು. ಆಮೇಲೆ ಇನ್ನೂ 2 ಕ್ಯಾರೆಕ್ಟರ್ ಅಲ್ಲಿ ಒಬ್ರು ನನ್ನ ತಂದೆ, ಇನ್ನೊಬ್ರು ಮುಕ್ತಾರ್ ಅಂತ. ಅವ್ರ ಕೆಲ್ಸನೂ ಬಾಡಿಗೆ ಬೈಕ್ ಓಡಿಸೋದೇ ಅವ್ರ ಕೆಲ್ಸ. ಸೊ ಅದು ನಿಮ್ಗೆ ನೋಡಿದಾಗ ಅನ್ಸುತ್ತೆ ಇವ್ರೇ ಅದು ಅಂತ. ನಿಮ್ ತಲೆಯಲ್ಲಿ ಒಂದು ಕಥೆ ಇದ್ದವಾಗ, ಹುಡುಕ್ತಾ ಇದ್ದವಾಗ ಇವನ್ ಸರಿಯಾದ ಮನುಷ್ಯ ಅಂತ ಅನ್ಸುತ್ತೆ. ಅದು ಇಂಟ್ಯೂಷನ್ ಅದು. ಮತ್ತೆ ಆ ತಂದೆ ಮಗನ್ ಪಾತ್ರದಲ್ಲಿ ತಂದೆ ಮಗನೇ ಆಕ್ಟ್ ಮಾಡ್ದವಾಗ ನಾನ್ ಬರ್ದಿರೋ ಕತೆ ಜೊತೆಗೆ ಅವ್ರಿಗೂ ಒಂದು ರಿಲೇಷನ್ ಇರುತ್ತಲ್ಲ. ಅವ್ರ ನಿಜ ಜೀವನದಲ್ಲಿ ತುಂಬಾ ಚೆನ್ನಾಗಿರೋ ತಂದೆ ಮಗ ಆಗಿರ್ಬೋದು, ಯಾವತ್ತಿಗೂ ಜಗಳನ್ನೇ ಮಾಡದೇ ಇರೋ ತಂದೆ ಮಗ ಆಗಿರ್ಬೋದು. ಬಟ್ ತಂದೆ ಮಗ ಅವ್ರಿಗೆ ಹಂಗ್ ಸೀದಾ ಮಾತಾಡೋಕೆ ಒಂದು ಲಿಬರ್ಟಿ ಇದೆ, ಮಾತಾಡಕ್ ಆಗುತ್ತೆ. ಕ್ಯಾಮ್ರಾ ಎದುರುಗಡೆನೂ ಮಾತಾಡಕ್ ಆಗುತ್ತೆ. ನಿನ್ ಮಗ ಆಗಿ ಹುಟ್ಟಬಾರ್ದಾಗಿತ್ತು ಅಂತ ಅವ್ನು ಹೇಳಕ್ ಆಗುತ್ತೆ, ತಂದೆನೇ ಆಗಿರೋದ್ರಿಂದ. ಸೊ ಅದೇ ಅನ್ಸುತ್ತೆ ಅದು ಕಾಸ್ಟಿಂಗ್ ಮಾಡ್ಬೇಕಿದ್ರೆ ಇದು ಸರಿ ಅಂತ, ಅದನ್ನ ನಂಬ್ಕೊಂಡು ಮಾಡ್ಬೋದು. ಮತ್ತೆ ಆಕ್ಟರ್ಗಳು ಇವ್ರು ಆಕ್ಟ್ ಮಾಡಕ್ ಆಗಲ್ಲ ಅಂತೆಲ್ಲ ನಂಗೆ ಏನು ಅನ್ಸಲ್ಲ. ಅದಕ್ಕೊಂದು ರೀತಿ ಇದೆ, ಮಾಡಿದ್ರೆ ಆಕ್ಟ್ ಮಾಡಿಸ್ಬೋದು. ಅದೇ ಅಂದ್ರೆ ಫಾರ್ ಅವರ್ ಅದರ್ ವ್ಯೂವರ್ಸ್ ಹೂ ಆರ್ ವಾಚಿಂಗ್ ದಿಸ್, ಐ ಥಿಂಕ್ they would want to know that how do you direct non-actors. I think ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್. ಯಾಕಂದ್ರೆ ನೋಡಿ, ಎಲ್ಲರೂ ಎವ್ರಿಬಡಿ ಲೈಕ್ us who are making short films, ಇದು ಒಂದು ತುಂಬಾ ದೊಡ್ಡ ಚಾಲೆಂಜ್ ಇದು, ವರ್ಕಿಂಗ್ ವಿತ್ ನಾನ್ ಆಕ್ಟರ್ಸ್. ಬಿಕಾಸ್ ನಿಮ್ ಪರ್ಫಾರ್ಮೆನ್ಸ್ ನಿಮ್ ಸ್ಕ್ರಿಪ್ಟ್ ಎಲಿವೇಟ್ ಮಾಡಬಹುದು ಅಥವಾ ಐ ಕ್ಯಾನ್ ಬ್ರಿಂಗ್ ಇಟ್ ಡೌನ್. And obviously because lack of budgets and other things, many a times you are forced to work with non-actors because this fit in a certain character and role.
what is that one tip or whatever, like how many tips ever you want to give, which basically tells how do you direct non actors, ಅವ್ರಿಗೆ ಯಾವ ತರ ಬ್ರೀಫ್ ಕೊಡ್ಬೇಕಂತ, or ಒಂದು how do ಅವ್ರು you make ಅವ್ರು them comfortable in front of camera? ಒಂದು ಅವ್ರು ನಂಬಬೇಕು ನಿಮ್ಮನ್ನ. ಅಂದ್ರೆ ಇವನು ಏನು ನನ್ನನ್ನು ಎಕ್ಸ್‌ಪ್ಲಾಯ್ಟ್ ಮಾಡಲ್ಲ ಅಂತ ಅವ್ರು ನಂಬಬೇಕು. ವೆರಿ ಬೇಸಿಕ್ ಇದು. ಇದು ತುಂಬಾ ಜನ ಅಂದ್ರೆ ಈಗ ನಾವು ತಪ್ತಾ ಇರೋದು ಅಲ್ಲಿ. ನಾನ್ ಪ್ರೊಫೆಷನಲ್ ನಿಮ್ಗೆ ಬೇಕಾಗಿದ್ ಮಾಡಿ ನಾವು ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಅವ್ರನ್ನ ಎಕ್ಸ್‌ಪ್ಲಾಯ್ಟ್ ಮಾಡಬಾರ್ದು ಒಂದು. ಎರಡು, ನಾವು ಏನ್ ಬರಿತೀವಿ ಅನ್ನೋದು. ಅವನು ಒಬ್ಬ ಸತ್ತೋಗಿದ್ದಾನೆ, ಅವ್ನು ಎದೆ ಬಡ್ಕೊಂಡು ಅಳ್ತಾನೆ ಅಂತ ಬರೆದ್ರೆ ನಾವು ಅದನ್ನ ಎಕ್ಸ್ಪೀರಿಯನ್ಸೇ ಮಾಡದೇ ಇರ್ಬೋದು. ಈಗ ನನ್ನ ಸ್ಕ್ರಿಪ್ಟ್ ಅಲ್ಲಿ ಅವ್ರಿಬ್ರು ಕೂತ್ಕೊಂಡು ಊಟ ಮಾಡ್ತಾರೆ ಅಂತ ಬರೆದ್ರೆ ಅವ್ರು ಊಟ ಮಾಡಿರ್ತಾರೆ ಜೀವನದಲ್ಲಿ, ಅವ್ರಿಗೆ ಗೊತ್ತಿರುತ್ತೆ ಹೆಂಗ್ ಊಟ ಮಾಡೋದು ಏನು ಎತ್ತ ಅಂತ. ಬಟ್ ಅವರು ಒಬ್ಬ ಸತ್ತೋಗಿರೋನ್ ನೋಡಿ ಹತ್ತಿರೋದು ಇಲ್ದೇ ಇರ್ಬೋದು ಅವ್ರ ಜೀವನದಲ್ಲಿ. ಅದು ನಾವು ಎಷ್ಟು ಬಿಲೀವೇಬಲ್ ಥಿಂಗ್ಸ್ ಅನ್ನ ಬರಿತೀವಿ ಅಂದ್ರೆ ಅವರಿಗೆ ಅಂದ್ರೆ ತಟ್ಟುವಂತ ವಿಚಾರ ಬರಿತೀವ, ಅವಾಗ ಅವರು ಆಕ್ಟ್ ಮಾಡೋದು ಸುಲಭ ಆಗುತ್ತೆ. ಅಂದ್ರೆ ಯಾರ್ ಬೇಕಾದ್ರೆ ಆಕ್ಟ್ ಮಾಡ್ಬೋದು, ಅದ್ರಲ್ಲೇನು ಅಂತ ಇದಿಲ್ಲ ಅಂದ್ರೆ. ಸೊ ಅದಂದ್ರೆ ರೈಟ್ ಬ್ರೀಫ್ ಇರಬೇಕು, ಕಂಫರ್ಟೇಬಲ್ ಮಾಡಬೇಕು ಆಕ್ಟರ್, ಅದೇ ಹೇಳ್ತೀರಾ? ಕಂಫರ್ಟೇಬಲ್ ಮಾಡೋದು ಅಂದ್ರೆ ಆತರ ಅಲ್ಲ, ಅಂದ್ರೆ ಅವನಿಗೆ ನಂಬಿಕೆ ಬರ್ಬೇಕು, ಇವ್ನು ನನ್ನನ್ನ ಎಕ್ಸ್‌ಪ್ಲಾಯ್ಟ್ ಮಾಡ್ತಾ ಇಲ್ಲ, ನನ್ನ ಭಾವನೆಗಳನ್ನು ಇವ್ನ ಎಕ್ಸ್‌ಪ್ಲಾಯ್ಟ್ ಮಾಡ್ತಾ ಇಲ್ಲ ಅಂತ. I think that is one very important message to all budding filmmakers, that make sure that you don't your actors should have complete trust in you and in your script. And at no point, it's like a two-way thing. If you're making a film, there should be that equal interest for your actors as well, and that is when you can bring in your 100% from the actors, right? So that is one thing. Ega, talking about the technical parts, nim film al what I noticed is your framings. Okay, ನೀವು ಯಾವ ತರ ಫ್ರೇಮ್ ಮಾಡಿದ್ದೀರಾ ತುಂಬಾ ಆಫ್ ಬಿಟ್ ಇದೆ. Especially I remember that once table fan shot. It's a long shot where the father, the son is walking out and the father is following him, and you have kept the reference of table fan in the foregrounding. ಆ ತರ ತುಂಬಾ ನೀವು ಶಾರ್ಟ್ಸ್ ತಗೊಂಡಿದ್ದೀರಾ, ಆಫ್ ಬೀಟ್ ಕ್ಲೋಸ್ ಅಪ್ಸ್ ಇದೆ. What was the reason ನೀವು ಆ ತರ ಏನ್ ಬ್ರೀಫ್ ಕೊಟ್ಟಿದ್ದೀರಿ ನಿಮ್ ಸಿನಿಮಾಟೋಗ್ರಾಫರಿಗೆ? It looks uncomfortably disturbing and your viewers are drawn close to the film. Is that exactly how you briefed your cameraman? ನಿಮ್ಗೆ ಏನ್ ಇಂಟೆನ್ಷನ್ ಇತ್ತು behind keeping frames like that? ಅಂದ್ರೆ ಒಂದು ನಮಗೆ ತುಂಬಾ ಕಂಡೀಷನ್ ಆಗಿದೆ. ಒಂದು ಇಮೇಜ್ ಅಂದ್ರೆ ಸಿಮೆಟ್ರಿಕಲ್ ಆಗಿ ತುಂಬಾ ಸುಂದರವಾಗಿ ಕಾಣೋದು ಸಿನಿಮ್ಯಾಟಿಕ್ ಇಮೇಜ್ ಅಂತ. ಅದು ಹಂಗೇನಿಲ್ಲ. ಇಮೇಜ್ ಅಂದ್ರೇನೆ ಬೇರೆ. ಅದು ನಾವು ಏನ್ ನೋಡ್ತಾ ಇದೀವಲ್ಲ ಅದು ಇಮೇಜ್ ಆಗಕ್ ಸಾಧ್ಯ ಇಲ್ಲ. ಒಂದ್ ತಂದೆ ಒಂದ್ ಮಗ ನಾಯಿನ ಹಿಡ್ಕೊಂಡು ಸ್ನಾನ ಮಾಡಿಸ್ತಾ ಇದ್ರು, ಇದು ಒಂದು ಇಮೇಜ್ ಇದು ಅಲ್ವಾ? ನಾವು ಇದು ಒಂದು ಇಮೇಜ್. ಅದನ್ನ ವಿಜುವಲ್ ಆಗಿ ನಾವ್ ಹೆಂಗೂ ತೋರಿಸ್ಬೋದು. ಅದು ಕಂಡೀಷನ್ ಆಗಿದೆ ನಮ್ಗೆ. ಹೆಡ್ ಸ್ಪೇಸ್ ಇರ್ಬೇಕು, ಮತ್ತೊಂದೇನೋ ಇರ್ಬೇಕು, ಆ ತರದ್ದೆಲ್ಲ ಏನೂ ಇಲ್ಲ. ಮತ್ತೊಂದು ಸ್ಟ್ಯಾಟಿಕ್ ಶಾಟ್ಗಳು ಮತ್ತು ಲಾಂಗ್ ಶಾಟ್ಗಳು ಅಂದ್ರೆ ಏನ್ ನಡೀತಾ ಇದೆ ಅಲ್ಲಿ ಅಂತ ಒಂದು ಡ್ರಾ ಮಾಡೋ ತಾಕತ್ತಿದೆ ಅದಕ್ಕೆ. ತುಂಬಾ ಫೀಡ್ ಮಾಡದೇ ಇದ್ದವಾಗ ಜನ ಅಂದ್ರೆ ಅವ್ರು ನೋಡ್ತಾರೆ, ಅಂದ್ರೆ ಅವ್ರು ಇನ್ವಾಲ್ವ್ ಆಗ್ತಾರೆ. ನನ್ ಸಿನಿಮಾದಲ್ಲಿ ನಾನು ಎಷ್ಟು ಇನ್ವಾಲ್ವ್ ಆಗಿ ಮಾಡಿರ್ತೀನೋ ಆಡಿಯನ್ಸ್ನು ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅಂದ್ರೆ ಅವ್ರ ಕಥೆಗಳನ್ನ ಕಟ್ಕೋಬೇಕು, ಅವ್ರ ರೀತಿಲಿ ಅದನ್ನ ನೋಡ್ತಾ ಹೋಗ್ಬೇಕು. ನಂಗೆ ಎಷ್ಟು ಅಂದ್ರೆ ಅವ್ರು ಕೂಡ್ರಿಸಿ ನಿಮ್ ಕತೆ ಹೇಳ್ತೀನಿ ಆ ತರದ್ದಾಗಲ್ಲ. ನನ್ನ ಎಂಟರ್ಟೈನ್ ಮಾಡು, ನನ್ನ ಕತೆ ಹೇಳು ಅಂದ್ರೆ ಹಂಗಲ್ಲ. ನೀವು ಭಾಗವಹಿಸ್ಬೇಕು ಅದ್ರಲ್ಲಿ, ನಾನು ಭಾಗವಹಿಸ್ತೀನಿ. ಸೊ ಅದರಿಂದ ಒಂದು ಕತೆ ಹುಟ್ಟುತ್ತೆ ಅಂತ. ಆ ಕಂಡೀಷನಿಂಗ್ ನನ್ಗೆ ನಂಬಿಕೆ ಇಲ್ಲ. ಅದು ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಅದನ್ನೇ ಹುಡುಕ್ತಾ ಹೋಗ್ತಾ ಇರೋದು. ಏನು ಸಿನಿಮ್ಯಾಟಿಕ್ ಇಮೇಜ್ ಅಂದ್ರೆ ಅದೇ ತರ ಲೈಕ್ ಹೌ ಐ ಡಿಸ್ಕ್ರೈಬ್ಡ್ ಯುವರ್ ಸಿನಿಮಾಟೋಗ್ರಫಿ ಅಂಡ್ ಫ್ರೇಮ್ಸ್, ಅದೇ ತರ ನೀವು ಎಡಿಟಿಂಗ್ ದಲ್ಲಿ ತುಂಬಾ ಲಾಂಗ್ ಶಾರ್ಟ್ಸ್ ಇಟ್ಟಿದ್ದೀರಾ, ಫಾಸ್ಟ್ ಕಟ್ಸ್ ಮಾಡಿಲ್ಲ ಎಡಿಟ್ ಅಲ್ಲಿ. ಅದಕ್ಕೂ ಪರ್ಟಿಕ್ಯುಲರ್ಲಿ ಒಂದು ರೀಸನ್ ಇತ್ತು, ಆರ್ ಡಿಡ್ ಇಟ್ ಜಸ್ಟ್ ಹ್ಯಾಪನ್ ವಿತ್ ಫ್ಲೋ? ಇಲ್ಲ, ಅದು ಹಂಗೆ ಹ್ಯಾಪನ್ ಆಗಲ್ಲ. ಅದು ಯೋಚನೆ ಮಾಡೇನೆ ಮಾಡಿರ್ಬೇಕು. ಅಂದ್ರೆ ಈಗ ಒಂದ್ ಶಾರ್ಟ್ ಅನ್ನ ಈಗ ನೀವು ಎಲ್ರು ಸಿನಿಮಾ ಅಭ್ಯಾಸ ಮಾಡ್ತಾ ಆಗಿರೋದ್ರಿಂದ ಒಂದು ಶಾರ್ಟೇ ಗ್ರೋ ಆಗ್ಬೋದು. ಅದನ್ನ ಕಟ್ ಮಾಡಿ ನಾವು ಮತ್ತೊಂದು ಶಾರ್ಟ್ ಮಾಡ್ಬೇಕು ಅಂತಿಲ್ಲ.
ಒಬ್ಬ ದೂರದಲ್ಲಿದ್ದವನು ಕ್ಯಾಮ್ರಾ ಹತ್ರ ಬಂದ್ರೆ ಅವ್ನ್ ಕ್ಲೋಸ್ ಅಪ್ ಆಗುತ್ತೆ, ಅದು ಬೇರೆ ಶಾಟ್ ಇಂದ ಕ್ಲೋಸ್ ಅಪ್ ಬರ್ತಾನೆ ಹಂಗೆ ಅಲ್ವಾ, ಅಲ್ಲಿ ಕಟ್ ಮಾಡಿರಲ್ಲ ಅಷ್ಟೇ. ಬಟ್ ಈ ಹಂಗ್ ನೋಡಿದ್ರೆ ಒಂದು ಶಾರ್ಟ್ ಗ್ರೋ ಆಗಿ ಅಲ್ಲೇ 4 ಶಾಟಿನ ಕೆಲಸವನ್ನು ಒಂದೇ ಶಾಟ್ ಮಾಡ್ತಾ ಇರುತ್ತೆ. ಅಲ್ಲಿ ಯಾಕೆ ಕಟ್ ಮಾಡ್ಬೇಕು? ನಂಗೆ ಆ ಇನ್ಸೆಕ್ಯೂರಿಟಿ ಇಲ್ಲ. ಇದು ಸ್ವಲ್ಪ ಇಲ್ಲಿ ಬೋರ್ ಆಗ್ಬಿಡುತ್ತೆ ಈ ಶಾಟ್, ನೋಡೋದ್ ನಿಲ್ಸ್ಬಿಡ್ತಾರೆ, ಹಂಗೆಲ್ಲ ನೋಡ್ತಾರೆ. ಲಾಂಗ್ ಶಾಟ್ ಚೆನ್ನಾಗಿರುತ್ತೆ. ಸೊ ಅಂದ್ರೆ ನೀವು ಎಲ್ಲಾ ತರ ಆಕ್ಟಿವಿಟೀಸ್ ತೋರಿಸಬಹುದು, ಯು ಕ್ಯಾನ್ ಬ್ರಿಂಗ್ ಯುವರ್ ಆಡಿಯನ್ಸ್ ಕ್ಲೋಸರ್ ಟು ದಿ ಕ್ಯಾರೆಕ್ಟರ್ಸ್ ಆ ತರ. ಅಲ್ಲ ಅಂದ್ರೆ ಟೈಮ್ ಪ್ಯಾಲ್ಪೇಬಲ್ ಆಗೋದು ಅವಾಗ್ಲೇ ಅಲ್ವಾ, ಅಂದ್ರೆ ಸಿನಿಮಾದ ಟೈಮು ಮತ್ತೆ ಈ ಟೈಮು ಒಂದೇ ಟೈಮ್ ಆಗ್ತಾ ಆದ್ರೆ ಅದು ಮಜಾ ಅನ್ಸಲ್ವಾ? ಅಂದ್ರೆ ನಾವು ಕಟ್ ಮಾಡಿದವಾಗ ಏನು ಟೈಮ್ ಅನ್ನು ಮ್ಯಾನಿಪುಲೇಟ್ ಮಾಡ್ತಾ ಇರ್ತೀವಿ, ಬಟ್ ನಾವು ರೋಲ್ ಮಾಡ್ತಾ ಇದೀವಿ ಅಂದ್ರೆ ಅದು ನಿಜವಾದ ಟೈಮ್. ಅದು ಇಲ್ಲಿ ಹೆಂಗ್ ಟೈಮ್ ಆಗ್ತಾ ಇರುತ್ತೋ ನಮ್ ಜೀವನದಲ್ಲಿ ಅಲ್ಲೂ ರಿಯಲ್ ಹಂಗೆ ಟೈಮ್. ಟೈಮ್ ಆಗ್ತದೆ. ಹಾ, ರಿಯಲ್ ಟೈಮ್ ಅಲ್ವಾ ಅದು. ಅದ್ ಅದೇ ಬಿಟ್ರೆ ಈ ನಿಮ್ ಫಿಲ್ಮ್ ಥ್ರೂ ಆಡಿಯನ್ಸ್ ಏನ್ ಮೆಸೇಜ್ ಕೊಡ್ಬೇಕಂತ ನಿಮ್ದು ಉದ್ದೇಶ ಇದೆ? ಏನ್ ಮೆಸೇಜ್ ಏನು ಇಲ್ಲ. ಏನು ಮೆಸೇಜ್ ಇಲ್ಲ. ಕತೆ ಕತೆ ಅಥವಾ ಒಂದ್ ಜೀವನ. ಅದ್ ನಾನ್ ಅಂದ್ರೆ ಯಾರಿಗೂ ಏನ್ ಹೇಳಕ್ ನಾನೇನು ಅವ್ರಕ್ಕಿಂತ ಒಂದ್ ಪೈಸಾ ಮೇಲಲ್ವಲ್ಲ. ಎಲ್ಲಾ ಜನರು ಏನು ಅನುಭವಿಸ್ತಾ ಇದಾರೋ ಜೀವನನ, ನಾನು ಅದನ್ನೇ ಅನುಭವಿಸ್ತಾ ಇರೋದು. ನನಗೇನು ಜ್ಞಾನದ ಹಲ್ಲೇನಿಲ್ಲ, ಅನ್ನ ತಿನ್ನೋ ಹಲ್ಲೇ ಇರೋದು. ಸೊ ಏನು ಮೆಸೇಜ್ ಇಲ್ಲ. ಅವ್ರ ಹತ್ರ ಒಂದ್ ಕತೆ ಹಿಂಗ್ ಹಂಚಿಕೊಳ್ತಾ ಇದೀನಿ, ಅದೊಂದು ಗಾಸಿಪ್ ಮಾಡ್ದಂಗೆ. ನೋಡಲ್ಲ ಆ ದಿನ ಏನಾಯ್ತು ಅವ್ರಿಬ್ರಿಗೆ ಅಂತ ಅಲ್ವಾ. ಸೊ ಅದೇನು ಮೆಸೇಜ್ ಇಲ್ಲ. ನಿಮ್ ಲೈಫ್ ಅಲ್ಲಿ either 1, 2 or 3 or as many films which you really love or have inspired you, or any directors that have really inspired you or whose work you really love? ತುಂಬಾ ಸಿಕ್ಕಾಪಟ್ಟೆ ಜನ. ಸ್ವಲ್ಪ ಹೇಳಿ. ಹಾ, ಕನ್ನಡದಿಂದನೇ ಹೇಳ್ಬೇಕು ಅಂದ್ರೆ ಸಿದ್ಲಿಂಗಯ್ಯ ಇಷ್ಟ. ಸಿದ್ಲಿಂಗಯ್ಯ ಅವರು ಭೂತಯ್ಯನ ಮಗ ಇವಾಗ್ಲಿ ಸುಮಾರು ಸಿನಿಮಾ ಇಷ್ಟ. ಲಕ್ಷ್ಮೀನಾರಾಯಣ್ ಇಷ್ಟ, ನಾಂದಿ ಅದೆಲ್ಲ ಮಾಡಿದ್ರಲ್ಲ. ಕಾಸರವಳ್ಳಿ ಅವ್ರು ಇಷ್ಟ. ಆಮೇಲೆ ವಸಂತ್ ಮೊಕಾಶಿ ಪುಣೇಕರ್ ಅಂತ ಗಂಗಮ್ಮ ಗಂಗಮ್ಮ ಅಂತ ಒಂದು ಫಿಲ್ಮ್ ಮಾಡಿದ್ರು, ಅದು ಇಷ್ಟ. ಪ್ರಕಾಶ್ ಬಾಬು ಅಂತ ಹಿರಿಯ ಗೆಳೆಯರು, ಅವ್ರದ್ದು ಸಿನಿಮಾ ಅತ್ತಿ ಹಣ್ಣು ಮತ್ತು ಕಣಜ ಅದು ಇಷ್ಟ. ಹಿಂದಿಲಿ ವ್ಯಾಸ ಇಷ್ಟ. ಗುರುದತ್ ಸಿನಿಮಾಗಳು, ಮಣಿಕೋಲ್ ಸಿನಿಮಾಗಳು, ರಿತ್ವಿಕ್ ಘಟಕ್ ಅವ್ರ ಸಿನಿಮಾಗಳು. ಗುರುವಿಂದರ್ ಇಷ್ಟ, ಗುರುವಿಂದರ್ ಸಿಂಗ್ ಅಂತ ಪಂಜಾಬಿ ಫಿಲ್ಮ್ ಮೇಕರ್. ಹೊರಗಡೆ ನೋಡಿದ್ರೆ ಅಬ್ಬಾಸ್ ಕಿರೋಸ್ತಾನಿ, ಉಲ್ರಿಚ್ ಸೈಡಲ್ ಡಾಗ್ ಡೇಸ್ ಅಂತ, ನೂರಿ ಬಿಲ್ಜಿ ಸೈಲನ್, ಸುಮಾರು ಜನ, ಕಾರ್ಲೋಸ್ ರೆಗಡಾಸ್, ತುಂಬಾ ಜನ. ಸೊ ಇದ್ರ ನಂತರ ನೆಕ್ಸ್ಟ್ ಸ್ಟೆಪ್ ಏನು? ವಾಟ್ ಇಸ್ ದೇರ್ ಇನ್ ಫ್ಯೂಚರ್ ಫಾರ್ ಯು? ಆರ್ ಯು ಆಲ್ರೆಡಿ ವರ್ಕಿಂಗ್ ಆನ್ ಸಮ್ ಅದರ್ ಫಿಲ್ಮ್, ಸಮ್ ನ್ಯೂ ಪ್ರಾಜೆಕ್ಟ್ಸ್? ನಂದದೇ ಫೀಚರ್ ಫಿಲ್ಮ್ ಪೆಡ್ರೋ ಅಂತ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. ಅದು ಫಿಲ್ಮ್ ಬಜಾರ್ ಅಲ್ಲಿ ಇತ್ತು ಹಿಂದಿನ ವರ್ಷ. ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಅದ್ರದ್ದು ಕೆಲಸ ನಡೀತಾ ಇದೆ. Okay, I think that's about it. Thank you very much. Thanks for being a part of this interview and helping our budding filmmakers understand more and more about your film and sharing few valuable tips. Thank you very much. ನೀವು ಕೇಳಿದ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. Thank you. No, you were really you explained it pretty well. Thank you very much. Have a good day. All the best. Yeah, bye. ಫೆಸ್ಟಿವಲ್ಗೆ ಒಳ್ಳೆದಾಗ್ಲಿ. Thank you. Thank you for showing our films.